ನಮಸ್ಕಾರ ವೀಕ್ಷಕರೇ. ಸೆಪ್ಟೆಂಬರ್ ತಿಂಗಳ ಮಿಥುನ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರದು ಆರೋಗ್ಯ ವಿಚಾರ, ಹಣಕಾಸಿನ ವಿಚಾರ, ಪ್ರೀತಿ ಪ್ರೇಮ ವಿಚಾರ, ಕುಟುಂಬ ವಿಚಾರ, ಒಂದು ಎಜುಕೇಶನ್ ಶಿಕ್ಷಣ ಯಾವ ರೀತಿ ಇದೆಯಪ್ಪ ಈ ತಿಂಗಳಲ್ಲಿ ಒಂದು ಸಂಪೂರ್ಣ ಭವಿಷ್ಯ ನೋಡೋಣ ಬನ್ನಿ. ಮೊದಲನೇದಾಗಿ ಮಿಥುನ ರಾಶಿಯವ್ರದ್ದು ಉದ್ಯೋಗ ವಿಚಾರದಲ್ಲಿ ನೋಡೋದಾದ್ರೆ ಈ ತಿಂಗಳಲ್ಲಿ ಹೊಸ ಜವಾಬ್ದಾರಿಗಳು ತಮಗೆ ಸಿಗುವಂತ ಚಾನ್ಸಸ್ ಇದೆ. ತಮ್ಮ ಮೇಲಧಿಕಾರಿಗಳು ಅಥವಾ ತಮ್ಮ ಅಕ್ಕಪಕ್ಕ ಕೆಲಸ ಮಾಡೋರಿಂದ ಆಗಿರ್ಬೋದು, ತಮಗೆ ಒಂದು ಹೊಸದಾಗಿ ತಮ್ಗೆ ಏನಿದೆ ಒಂದು ಜವಾಬ್ದಾರಿಗಳು ತಮಗೆ ನಂಬಿಕೊಡುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಹಾಗೂ ಹಳೆಯ ಕೆಲಸದಲ್ಲಿ ಇರುವಂತವ್ರಿಗೂ ಕೂಡ ಅರ್ಥ ಒಂದು ಒಳ್ಳೆಯ ಪ್ರಮೋಷನ್ ಸಿಗುವಂತ ಜಾಸ್ತಿ ಇದೆ. ಹಾಗೂ ಕೆಲಸ ಬದಲಾವಣೆ ಮಾಡ್ಕೋಬೇಕು ಅಂತಿರ್ತಾರ, ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತಿರ್ತಾರ, ಟ್ರಾನ್ಸ್ಫರ್ ಆಗ್ಬೇಕು ಅಂತಿರ್ತಾರ, ಅದು ಕೂಡ ಈ ತಿಂಗಳ ಪ್ರಯತ್ನ ಪಟ್ಟರೆ ತಮಗೆ ಟ್ರಾನ್ಸ್ಫರ್ ಆಗುವಂತ ಚಾನ್ಸಸ್ಗಳು ಜಾಸ್ತಿ ಇದೆ. ಹಾಗೂ ಇನ್ನೊಂದೇನಪ್ಪಾ ಅಂತಂದ್ರೆ ಮೇನ್ ಎಚ್ಚರಿಕೆ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಕೆಲಸ ಮಾಡೋದ ಜಾಗದಲ್ಲಿ ಅಕ್ಕಪಕ್ಕ ಸಹೋದ್ಯೋಗಿ ನಮ್ಮ ಅಕ್ಕಪಕ್ಕ ಕೆಲಸ ಮಾಡುವಂತವ್ರಿಗೆ ಏನಿದೆ ಅರ್ಥದ ಅನಗತ್ಯವಾದ ಅಂದ್ರೆ ಸುಮ್ನೆ ವಾದಗಳು ಮಾಡೋದು, ಈಗೋಗಿಂದ ಕೆಲಸ ಕಾರ್ಯದಲ್ಲಿ ಜಗಳ ಮಾಡ್ಕೊಳ್ಳೋದು ಅಂತದ್ದೇನು ಮಾಡ್ಕೊಳಕ್ ಹೋಗ್ಬಿಡಿ. ಎಷ್ಟು ಸ್ವಲ್ಪ ಸಮಾಧಾನ ಶಾಂತಿಯಿಂದ ಇರ್ತಾರ ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ತುಂಬಾನೇ ಒಂದು ಜಯ ಅನ್ನೋದು ತಮಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ. ಹಾಗೂ ಎರಡನೇದಾಗಿ ವ್ಯಾಪಾರ ಮಾಡುವಂತವ್ರು, ಬಿಸ್ನೆಸ್ ಮಾಡುವಂತವ್ರು ಆಯ್ತಾ, ಅವು ಏನಪ್ಪಾ ಅಂತಂದ್ರೆ ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾ ಇರ್ತಾರೆ. ಯಾವುದಕ್ಕೂ ಒಂದು ಕೆಲ್ಸಕ್ಕೊಂದು ಒಂದು ಕಮಿಟ್ ಆಗ್ಬೇಕು ಅಂತ ಇರ್ತೀರ. ಕಮಿಟ್ ಆಗೋದ್ರಿಂದ ಮುಂಚೆ ಯಾವುದೇ ಒಂದಾಗ್ಲಿ ಒಂದು ಕಮಿಟ್ ಆಗಿ ಒಂದು ಕೆಲ್ಸಕ್ಕೆ ಒಂದು ಸಿಗ್ನೇಚರ್ ಮಾಡಿ ಒಪ್ಪಂದ ಮಾಡ್ಕೋಬೇಕು ಅಂತ ಇರ್ತಾರೆ. ಈ ತಿಂಗಳಲ್ಲಿ ಅದು ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು, ಏನೇ ಒಂದು ಡಾಕ್ಯುಮೆಂಟ್ರಿ ಆಗಿರ್ಬೋದು, ಯಾವುದೇ ಒಂದು ರೂಪದಲ್ಲಿ ಹುಷಾರಾಗಿ ನೋಡ್ಕೊಂಡು ಮಾಡಿದ್ರೆ ತಮ್ಗೆ ಈ ತಿಂಗಳಲ್ಲಿ ಒಳಿತು. ಆಗ ಇನ್ನೊಂದೇನಪ್ಪಾ ಅಂದ್ರೆ ಆತರ ಪಡೋದು ಬೇಡ. ಆತರ ಪಟ್ರೆ ತಿಂಗಳಲ್ಲಿ ಸ್ವಲ್ಪ ದೊಡ್ಡ ಹೊಡೆತ ಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ. ವ್ಯಾಪಾರ ಬಿಸ್ನೆಸ್ ತುಂಬಾ ಹುಷಾರು ಬುದ್ಧಿವಂತಿಕೆಯಿಂದ ಈ ತಿಂಗಳು ತಾವು ನಡ್ಕೊಂಡ್ರೆ ಉತ್ತಮ ಬುದ್ಧಿವಂತಿಕೆಗೆ ಫಲ ಸಿಗುವಂತ ಚಾನ್ಸಸ್ ಈ ತಿಂಗಳಲ್ಲಿ ಇದೆ. ಹಾಗೂ ತಮಗೆ ತಿಂಗಳು ಮೊದಲನೇ ಅರ್ಧ ದಿನದಲ್ಲಿ ತಮಗೆ ವ್ಯಾಪಾರ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಲಾಭ, ಅಷ್ಟೊಂದು ವ್ಯಾಪಾರದಲ್ಲಿ ಸಕ್ಸಸ್ಮೆಂಟ್ ಸಿಗೋದಿಲ್ಲ. ತಿಂಗಳ ಅರ್ಧ ಆದ ನಂತರ ವ್ಯಾಪಾರದಲ್ಲಿ ವಹಿವಾಟಲ್ಲಿ ತಮಗೆ ಲಾಭ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಹಣಕಾಸಿನ ವಿಚಾರದಲ್ಲಿ ಒಂದು ಕಡೆಯಿಂದ 2-3 ಕಡೆಯಿಂದ ನಮಗೆ ಆದಾಯ ಬರುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ. ಆದಾಯ ಬಂದ್ರು ಕೂಡ ಸ್ವಲ್ಪ ಅನಗತ್ಯ ಖರ್ಚು ಮಾಡೋದನ್ನ ಕಡಿಮೆ ಮಾಡಬೇಕು. ಖರ್ಚಿನ ಮೇಲೆ ಹಿಡಿತಾ ಇರ್ಲಿ. ಹಾಗೂ ಇನ್ನೊಂದು ಏನಪ್ಪಾ ಅಂತಂದ್ರೆ, ಯಾರಿಗಾದ್ರೂ ಸಾಲ ಕೊಡಿಸ್ಬೇಕು ಅಂತಿರ್ತೀರ, ಅನಗತ್ಯವಾಗಿ ಸಾಲದಕ್ಕೆ ಜಾಮೀನು ಆಗ್ಬೇಕು ಅಂತಿರ್ತೀರ, ಈ ತಿಂಗಳಲ್ಲಿ ಆಗುವಂತದ್ದು ಬೇಡ. ತಾವು ಎಷ್ಟು ಹುಷಾರಾಗಿ ತಾವು ಈ ತಿಂಗಳಲ್ಲಿ ಇರ್ತೀರ, ಹಣಕಾಸಿನಲ್ಲಿ ಪರಿಸ್ಥಿತಿ ಸುಧಾರಣೆ ತಮ್ಗೆ ಆಗಲಿದೆ. ಹಾಗೂ ಎಜುಕೇಶನ್ ಶಿಕ್ಷಣ ವಿಚಾರಕ್ಕೆ ಬರೋದಾದ್ರೆ ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಫಲಗಳು ಸಿಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಶಿಕ್ಷಣದಲ್ಲಿ ಏನು ಅಂತ ಪ್ರಾಬ್ಲಮ್ಸ್ ಏನಿಲ್ಲ. ಹಾಗೂ ಕುಟುಂಬ ವಿಚಾರಕ್ಕೆ ಬಂದ್ರೆ ಮನೆಯಲ್ಲಿ ಈ ತಿಂಗಳಲ್ಲಿ ಒಂದು ಶುಭ ಸಮಾರಂಭ ಆಗಿರ್ಬೋದು, ಸಂತೋಷದ ವಾತಾವರಣ ಆಗಿರ್ಬೋದು ಮನೆಯಲ್ಲಿ ತುಂಬಿ ಕೂಡಿರುತ್ತೆ. ಹಾಗೂ ಹಿರಿಯರ ಸಲಹೆ ತಿಂಗಳಲ್ಲಿ ತಮಗೆ ಸಿಗಬಹುದು. ಹಿರಿಯರ ಸಲಹೆ ಸಿಗೋದ್ರಿಂದ ಅದರಲ್ಲೂ ಕೂಡ ಕುಟುಂಬದಲ್ಲೂ ಕೂಡ ತಮಗೆ ಒಂದು ಒಳ್ಳೆಯ ವಾತಾವರಣ ಸಿಗಬಹುದು. ಹಾಗೆ ಕುಟುಂಬದಲ್ಲಿ ಯಾವುದೋ ಸಣ್ಣ ಪುಟ್ಟ ಏನೇ ಒಂದು ಮಾತುಗಳು ಬಂದರೂ ಕೂಡ ಅದೊಂದು ದೊಡ್ಡದ್ ಮಾಡ್ದಲೆ ಆಯ್ತಾ ಒಂದು ಸಮಾಧಾನ ಶಾಂತಿಯಿಂದ ಹೋಗೋದ್ರಿಂದ ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಇರುತ್ತೆ. ಆ ಕುಟುಂಬದ ಜೊತೆ ಈ ತಿಂಗಳಲ್ಲಿ ಒಂದು ಒಳ್ಳೆ ಪ್ರಯಾಣ, ದೂರದ ಪ್ರಯಾಣ ಆಗಿರ್ಬೋದು, ಹೊರಗಡೆ ಪ್ರಯಾಣ ಆಗಿರ್ಬೋದು ಹೋಗುವಂತ ಚಾನ್ಸಸ್ಗಳು ತುಂಬಾನೇ ಜಾಸ್ತಿ ಇದೆ. ಕುಟುಂಬದಲ್ಲಿ ಸಮಾಧಾನ ಶಾಂತಿಯಿಂದ ಇರೋದ್ರಿಂದ ಕುಟುಂಬದ ಒಳ್ಳೆ ವಾತಾವರಣ ಸೆಪ್ಟೆಂಬರ್ ತಿಂಗಳಲ್ಲಿ ತಮಗೆ ಸಿಗುತ್ತೆ. ಹಾಗೂ ಈ ತಿಂಗಳಲ್ಲಿ ಪ್ರೀತಿ ಪ್ರೇಮ ವಿಚಾರಕ್ಕೆ ಬರೋದಾದ್ರೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಆಯ್ತಾ, ಪ್ರೇಮ ಸಂಬಂಧದಲ್ಲಿ ಆಗಿರ್ಬೋದು, ಪ್ರೀತಿಲಿ ಆಗಿರ್ಬೋದು ಆಯ್ತಾ, ತಾವು ಒಂದು ಪರಸ್ಪರ ಇಬ್ರು ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಇರೋದ್ರಿಂದ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಹಾಗೂ ಹಿಂದೆ ತಾವೇನೋ ಒಂದು ಮಾತಾಡಿರ್ತಾರೆ, ನಿಮ್ಗೂ ಅವ್ರೇನೋ ಮಾತಾಡಿರ್ತಾರೆ, ಇಬ್ಬರಲ್ಲಿ ಒಂದು ಕೋಪ ಜಗಳಕ್ಕೆ ಹೋಗಿರ್ತೀರ. ಆ ಕೋಪ ಜಗಳನ ಈ ತಿಂಗಳಲ್ಲಿ ಸರಿಯಾಗುವಂತ ಚಾನ್ಸಸ್ ಇದೆ. ತಾವು ಈಗೋ ಮತ್ತೆ ತಮ್ದೊಂದು ಕೋಪನ ಬಿಟ್ರೆ ಇಬ್ಬರು ಸಂಬಂಧನೂ ಕೂಡ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುವಂತ ಚಾನ್ಸಸ್ ಈ ತಿಂಗಳಲ್ಲಿ ಇದೆ. ಹಾಗೂ ಆರೋಗ್ಯ ವಿಚಾರಕ್ಕೆ ಬರೋದಾದ್ರೆ ಸ್ವಲ್ಪ ನಿದ್ರೆ ಕೊರತೆ ಆಗ್ಬೋದು ಈ ತಿಂಗಳಲ್ಲಿ. ಹಾಗೂ ಕೆಲಸದ ಸ್ಟ್ರೆಸ್, ಅತಿಯಾಗಿ ಟೆನ್ಷನ್, ಕೆಲಸ ಸ್ಟ್ರೆಸ್ ತಗೊಳ್ಳೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಏರುಪೇರು ಆಗುತ್ತೆ. ಹಾಗೂ ತಾವು ಗಾಡಿ ಓಡಿಸ್ತಾ ಇರ್ತೀರಾ ಆಯ್ತಾ, ಗಾಡಿಯಲ್ಲಿ ಹೋಗ್ತಾ ಇರ್ತೀರಾ ಅಥವಾ ರೋಡ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತೀರಾ, ಏನೋ ಒಂದು ಹೋಗ್ತಾ ಇರ್ತೀರಾ, ವಾಹನಗಳಿಂದ ತುಂಬಾನೇ ಎಚ್ಚರಿಕೆಯಿಂದ ಇರ್ಬೇಕು ಈ ತಿಂಗಳಲ್ಲಿ. ಎಷ್ಟು ಎಚ್ಚರಿಕೆಯಿಂದ ಇರ್ತಾರೆ ಅಷ್ಟು ಆರೋಗ್ಯದ ಕಡೆನೂ ಗಮನ ಕೊಡಬೇಕು. ಓಡಾಡೋದ್ರಲ್ಲೂ ಕೂಡ ಸ್ವಲ್ಪ ಗಮನ ಕೊಡೋದ್ರಿಂದ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗುವಂತದ್ದು ಇರುತ್ತೆ. ಅದನ್ನ ಎಚ್ಚರಿಕೆಯಿಂದ ಇರೋದ್ರಿಂದ ತಪ್ಪಿಸ್ಕೋಬಹುದು. ಇದಕ್ಕೆ ತಮ್ಗೆ ಆರೋಗ್ಯದಲ್ಲಿ ಏನಾಗಬಾರ್ದು, ಮನಸ್ಸಿಗೆ ಶಾಂತಿ ನೆಮ್ಮದಿ ಇರಬೇಕು, ಏನೇ ಒಂದು ತೊಂದರೆ ತಾಪತ್ರೆ ತಿಂಗಳಲ್ಲಿ ಆಗ್ಬಾರ್ದಪ್ಪ ಅಂತಂದ್ರೆ ಇದೊಂದು ಸಣ್ಣ ಪರಿಹಾರವನ್ನು ಮಾಡಿ. ಪರಿಹಾರ ಏನಪ್ಪಾ ಅಂತಂದ್ರೆ, ಬುಧವಾರ ದಿವಸ ಗಣಪತಿ ಅಥವಾ ವಿಷ್ಣುವಿನ ಒಂದು ಆರಾಧನೆಯನ್ನು ಮಾಡಿ ತಮಗೆಲ್ಲ ಸಮಾಧಾನ ಶಾಂತಿ ಸಿಗುತ್ತೆ. ಹಾಗೂ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು, ಹೆಚ್ಚಿನ ಸಮಸ್ಯೆಗಳಿದೆ, ಹೆಚ್ಚಿನ ಮಾತಾಡಬೇಕಪ್ಪ ಅಂತಂದ್ರೆ ನಮ್ಮನ್ನು ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೇದಾಗ್ಲಿ.